ನಿಮಿಬ್ರನ್ನ ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ರಾಮಾಚಾರಿ, ಚಾರು, ರಾಘು, ಝಾನ್ಸಿ ಟೆರೆಸ್ ಮೇಲೆ ಮಾತಾಡ್ತಿರ್ತಾರೆ. ಎಲೆಕ್ಷನ್ ನ ನ್ಯಾಯವಾಗಿ ಮಾಡೋಣ ಅಂತ ರಾಮಾಚಾರಿ ಹೇಳ್ತಿರ್ತಾರೆ. ನೀವು ನಮ್ಮನೆಗೆ ಅಷ್ಟು ಈಸಿಯಾಗಿ ನಮ್ಮನೆಯವ್ರ ಮನ್ಸನ್ನ ಬದಲಾಯಿಸಕ್ಕಾಗಲ್ಲ ಅಂತ ಇಲ್ಲಿ ರಾಘು ಹೇಳ್ತಾರೆ. ಯಾಕೆಂದ್ರೆ ಅವರೆಲ್ಲರೂ ಅನಿತಾನ ಗೆಲ್ಲಿಸ್ಬೇಕು ಅಂತ ನಿರ್ಧಾರ ಈಗಾಗ್ಲೇ ಮಾಡಾಗಿದೆ ಅಂತ ರಾಘು ಹೇಳ್ತಾರೆ. ಅಯ್ಯೋ ಮಾಡ್ಕೊಳ್ಳಿ ಬಿಡಿ, ಇವಾಗ ನಾವು ಅನಿತಾನ ಅವ್ರ ಮನ್ಸಿಂದ ತೆಗ್ದಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಝಾನ್ಸಿ ಬಗ್ಗೆ ಒಳ್ಳೆ ಅಭಿಪ್ರಾಯನ ಅವ್ರ ಮನ್ಸಲ್ಲಿ ಮೂಡಿಸ್ಬೇಕಷ್ಟ ಅಂತ ಚಾರು ಹೇಳ್ತಾರೆ. ಅದ್ ಹೇಗಾಗುತ್ತೆ, ಇಲ್ಲಿರೋರು ಯಾರಿಗೂ ಒಳ್ಳೆತನ ಬೇಕಾಗಿಲ್ಲ, ಯಾರು ನನ್ನನ್ನ ಒಪ್ಕೊಳ್ಳೋದಿಲ್ಲ ಅಂತ ಝಾನ್ಸಿ ಹೇಳ್ತಾರೆ. ಅಲ್ಲ, ಪ್ರಯತ್ನನೇ ಪಡದೆ ಪ್ರತಿಫಲ ಹೇಗ್ ಸಿಗುತ್ತೆ ಹೇಳಿ? ಅವ್ರಿಗೆಲ್ಲ ನಮ್ಮ ಮೇಲೆ ಅಭಿಮಾನ ಇದೆ, ನಮ್ಮನ್ನ ಅವ್ರ ಕಡೆಯವರು ಅಂತ ಅವರೆಲ್ಲ ತಿಳ್ಕೊಂಡಿದಾರಲ್ವಾ. ನಾವೀಗ ಅದನ್ನ ಅಡ್ವಾಂಟೇಜ್ ತಗೊಂಡು ಒಬ್ಬೊಬ್ರ ಜೊತೆ ಮಾತಾಡಿ ಝಾನ್ಸಿ ಅವ್ರ ಮೇಲೆ ಅವ್ರಿಗೆಲ್ಲ ಒಳ್ಳೆ ಅಭಿಪ್ರಾಯ ಮೂಡೋ ತರ ಮಾಡ್ತೀವಷ್ಟೇ ಅಂತ ರಾಮಾಚಾರಿ ಹೇಳ್ತಾರೆ. ನಿಮ್ಗಿರೋ ಶಾರ್ಟ್ ಟೈಮ್ ಅಲ್ಲಿ ಇದೆಲ್ಲ ಆಗುತ್ತಾ ಅಂತ ರಾಘು ಹೇಳ್ತಿರ್ತಾರೆ. ಎಲೆಕ್ಷನ್ ಇರೋದು 4 ಗಂಟೆಗಲ್ವಾ, ಅದು ಬೇಕಾದಷ್ಟು ಟೈಮ್ ಇದೆ ಅಲ್ವಾ. ಒಂದೇ ಒಂದ್ ರಾತ್ರಿಲಿ ಇಡೀ ಕ್ಷೇತ್ರನೇ ಬದಲಾಗುತ್ತಂತೆ. ಇನ್ನು 4 ಜನದ್ದು ಮನ್ಸು ಬದಲಾಯಿಸಕ್ಕಾಗಲ್ವಾ? ಮಾತಾಡಕ್ಕೆ 10 ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು, ಅವ್ರ ಮನ್ಸೆಲ್ಲ ಝಾನ್ಸಿ ಕಡೆ ವಾಲುತ್ತೆ. ಇಲ್ಲಾಂದ್ರೆ ನಾವಿಬ್ರು ವಾಲಿಸ್ತೀವಿ ಅಂತ ಚಾರು ಹೇಳ್ತಾರೆ. ಅವರು ನಿಮ್ಮ ಮಾತನ್ನ ಕೇಳಿಸ್ಕೋತಾರೆ ಅಂತ ಅನ್ಕೊಂಡಿದ್ದೀರಾ ಅಂತ ಝಾನ್ಸಿ ಹೇಳ್ತಾರೆ. ಅವರು ನಮ್ ಜೊತೆ ಮಾತಾಡ್ತಾರೆ, ಹಾಗೆ ನಮ್ಮ ಅಭಿಪ್ರಾಯಕ್ಕೆ ಬೆಲೆನೂ ಕೊಡ್ತಾರೆ. ಅದ್ರಲ್ಲೂ ನಮ್ ರಾಮಾಚಾರಿ ಬಿಡಿ, ಏನಾದ್ರು ಚೆನ್ನಾಗಿ ಮಾತಾಡಿ ಮಾತಲ್ಲೇ ಮಾಡ್ಬಿಡ್ತಾರೆ ನಮ್ ರಾಮಾಚಾರಿ ಅಂತ ಚಾರು ಹೇಳ್ತಾರೆ. ನೀವೇನೋ ಕಮ್ಮಿನ ಮೇಡಮ್, ಎದುರಾಳಿಗಳು ಮನ್ಸನ್ನ ಚಿತ್ರ ಮಾಡ್ಬಿಡ್ತೀರಾ, ಆ ತರ ಮಾತಾಡ್ತೀರಾ ಅಂತ ರಾಮಾಚಾರಿ ಹೇಳಿ. ಇವಾಗ ನಮ್ಗೆ ಯಾವ್ದೇ ಭಯ ಇಲ್ಲ, ಯಾಕೆಂದ್ರೆ ನಿಮ್ ಮಾತಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತಿದೆ ಅಂತ ಝಾನ್ಸಿ ಹೇಳ್ತಾರೆ. ನಿಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅಂತ ನಾವು ನಮ್ಮ ಹೆಗ್ಲ ಮೇಲೆ ಆ ಜವಾಬ್ದಾರಿ ಹಾಕೊಂಡಿದೀವಿ. ನಿಮ್ಮಿಬ್ರನ್ನ ಗೆಲ್ಸೆ ನಾವು ಹೋಗೋದು, ತಲೆ ಕೆಡ್ಸ್ಕೋಬೇಡಿ ಅಂತ ರಾಮಾಚಾರಿ ಹೇಳ್ತಾರೆ. ಹಾಗೆ ಇಲ್ಲಿ ಮಾನ್ಯತಾ ವರುಣ್ ಕರ್ಸಿರ್ತಾರೆ. ಏನ್ ವರುಣ್, ನನ್ ಪಿ ಎ ಜಿಕೆ ಜೊತೆ ನಿನ್ಗೇನು ಫ್ರೆಂಡ್ಶಿಪ್ ಅಂತ ಮಾನ್ಯತಾ ಕೇಳ್ತಿರ್ತಾರೆ. ಅದು ಮೇಡಮ್ ಅಂತ ಹೇಳ್ತಿದ್ರು. ಇಲ್ಲಿ ಮಾನ್ಯತಾ ಮಾತಾಡಕ್ಕೆ ಬಿಡಲ್ಲ. ನೋಡು ವರುಣ್, ನೀನು ಮತ್ತೆ ಜಿಕೆ ಏನು ಫ್ರೆಂಡ್ಶಿಪ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ನೀನೇನಾದ್ರು ನನ್ ಪಿ ಎ ಜಿಕೆ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಯಾ ಅಂದ್ರೆ ನವದೀಪ್ ಏನ್ ಅನ್ಕೊಳ್ಳಲ್ಲ, ಅಥವಾ ನೀನ್ ಯಾಕಪ್ಪ ನನ್ನ ಪಿ ಎ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಯಾ? ಹಾಗಾದ್ರೆ ಆ ನವದೀಪ್ ನನ್ ವಿರುದ್ಧ ಏನಾದ್ರು ಪ್ಲಾನ್ ಮಾಡ್ತಿದಾರ, ನನ್ ಬಗ್ಗೆ ತಿಳ್ಕೊಳಕ್ಕೆ ಅವ್ರು ನಿನ್ನ ಕಳ್ಸಿದಾರೆ ಅಂತ ನಾನ್ ಅನ್ಕೊಳಲ್ವಾ? ಸೊ ನೀನು ಜಿಕೆ ಜೊತೆ ಮಾತಾಡೋದ್ ಬೇಡ ಅಂತ ಮಾನ್ಯತಾ ಹೇಳ್ತಾರೆ. ಓಕೆ ಮೇಡಮ್ ಅಂತ ಹೇಳಿ ವರುಣ್ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ಇಲ್ಲಿ ರಾಮಾಚಾರಿ ಹಾಗೂ ಚಾರು ಲಲಿತಾ ಅವ್ರ ಮನ್ಸನ್ನ ಝಾನ್ಸಿ ಕಡೆ ಮಾಡ್ಬೇಕು ಅಂತ ಹೇಳಿ ಮಾತಾಡಕ್ಕೆ ಬರ್ತಾರೆ. ನಿಜವಾಗ್ಲು ಆಂಟಿ, ನಿಮ್ ಹೆಸರು ಲಲಿತಾನಾ ಅಂತ ಇಲ್ಲಿ ರಾಮಾಚಾರಿ ಹೇಳ್ತೀರಾ. ಹೌದು ಕಣ್ರಪ್ಪ, ನನ್ನ ಹೆಸರು ಲಲಿತಾ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಗಣಪ ಅವರ ಧರ್ಮಪತ್ನಿ ಅಲ್ವಾ ಅಂತ ಚಾರು ಹೇಳ್ತಾರೆ. ಹೌದು ಅಂತ ಲಲಿತಾ ಹೇಳ್ತಾರೆ. ಹೌದು, ಝಾನ್ಸಿ ಅವರು ಹೇಳ್ತಾನೆ ಇದ್ರು, ಅವ್ರಿಗೆ ಈ ಮನೇಲಿ ದಾರಿದೀಪನೇ ನೀವಂತೆ, ಹಾಗೆ ಹೀಗೆ ಅಂತ ಹೇಳಿ ರಾಮಾಚಾರಿ ತುಂಬಾ ಹೊಗ್ಳುತ್ತಿರ್ತಾರೆ. ಆಗ ಲಲಿತಾಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ನಿಜವಾಗ್ಲು ಝಾನ್ಸಿ ನಿಮ್ಮನ್ನ ಎಷ್ಟು ಹೊಗ್ಳುತ್ತಿದ್ದಾಳೆ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಪ್ರೀತಿ ಮತ್ತೆ ಸಂಸ್ಕಾರನ ಕಲ್ಸ್ಕೊಟ್ಟಿದ್ದೀರಾ ಅಂತ ಚಾರು ಹೇಳ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಅವಳಿಗೆ ಯಾವ ರೀತಿನೂ ಮಾಡಿಲ್ಲ, ಯಾವ ಪ್ರೀತಿನೂ ಕೊಟ್ಟಿಲ್ಲ ಅಂತ ಲಲಿತಾ ಹೇಳ್ಬಿಡ್ತಾರೆ. ಅಲ್ಲ ಆಂಟಿ, ಏನಂಟಿ ನೀವು ಆ ಕಡೆ ಝಾನ್ಸಿ ನೀವ್ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂತ ನಿಮ್ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆಗ ಅನ್ಸ್ತಾಯ್ತು ನಿಮ್ ಮನ್ಸು ಎಷ್ಟು ದೊಡ್ಡ ಮನ್ಸು ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ನೀವು ಅಷ್ಟೆಲ್ಲಾ ಪ್ರೀತಿ ಕೊಟ್ಟು ನೆನಪುಗಳನ್ನ ಕೊಟ್ಟು ಏನು ಮಾಡೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಆಂಟಿ. ನಿಜ ಹೇಳ್ಬೇಕಂದ್ರೆ ನಿಮ್ ಮೇಲೆ ಇನ್ನು ಗೌರವ ಜಾಸ್ತಿ ಆಗೋಯ್ತು. ನಿಮ್ ಮನ್ಸು ಎಷ್ಟು ದೊಡ್ಡ ಮನ್ಸು ಅಂತ ಗೊತ್ತಾಗ್ತಿದೆ ಅಂತ ರಾಮಾಚಾರಿ ಹೇಳ್ತಿದ್ರೆ ಲಲಿತಾಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ನಿಮ್ ನೋಡ್ತಿದ್ರೆ ಹೇಗ್ ಅನ್ಸುತ್ತೆ ಗೊತ್ತಾ, ಎಲ್ಲಾನು ಮಾಡಿ ಏನು ಕ್ರೆಡಿಟ್ ತಗೊಳ್ದಿರೋ ಎಲೆ ಮರಿ ತರ ಕಾಣಿಸ್ತಾ ಇದ್ದೀರಾ ಅಂತ ಚಾರು ಹೇಳ್ತಾರೆ. ಹಾಗಾದ್ರೆ ಸೋಲೋ ಝಾನ್ಸಿಗೆ ನಿಮ್ದೊಂದು ಓಟ್ ಅಂತ ಫಿಕ್ಸ್ ಆಯ್ತು ಬಿಡಿ ಅಂತ ಚಾರು ಹೇಳ್ತಾರೆ. ಹಾ ಅಂತ ರಾಮಾಚಾರಿ ಹೇಳ್ತಾರೆ. ಇಲ್ಲ ಅದು ಅಂತ ಲಲಿತಾ ಹೇಳಕ್ ಬರ್ತಿದ್ರು. ಏನ್ ಚಾರು ಮೇಡಮ್ ಈ ತರ ಕೇಳ್ತಾ ಇದ್ದೀರಾ? ಝಾನ್ಸಿ ಮೇಡಮ್ಗೆ ಕೊಟ್ಟಿರೋ ಪ್ರೀತಿ ಹಾಗೆ ಎಲ್ಲ ಅವ್ರು ಹೇಳ್ಕೊಳಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇನ್ನು ಓಟ್ ಹಾಕ್ತೀನಿ ಅಂತ ಬಾಯ್ ಬಿಟ್ಟು ಹೇಳ್ತಾರ, ಅವ್ರು ಬಾಯ್ ಬಿಟ್ಟು ಹೇಳಲ್ಲ, ಓಟ್ ಹಾಕಿ ಹಾಕ್ತಾರೆ. ಆದ್ರೂ ಆಂಟಿ ಝಾನ್ಸಿ ಅವ್ರು ಹೇಳ್ದಂಗೆ ನೀವಂತೂ ಗ್ರೇಟ್ ಬಿಡಿ ಅಂತ ರಾಮಾಚಾರಿ ಹೇಳ್ತಾರೆ. ಆಂಟಿ, ನನ್ಗೆ ಮತ್ತೆ ನನ್ ಮಗುಗೆ ನಿಮ್ಮಲ್ಲಿರೋ ಗುಣನೇ ಬರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಂತ ಚಾರು ಹೇಳಿ ರಾಮಾಚಾರಿ ಹಾಗೂ ಚಾರು ಲಲಿತಾ ಅವ್ರ ಹತ್ರ ಆಶೀರ್ವಾದ ತಗೋತಾರೆ. ಹಾಗೆ ಇಲ್ಲಿ ಲಲಿತಾ ಅವರು ಖುಷಿಯಿಂದ ಆಶೀರ್ವಾದ ಮಾಡ್ತಾರೆ. ಈ ಕತೆ ಮುಗಿತು, ಊಟ ಬೀಳುತ್ತೆ, ಇನ್ನು ಬೇರೆ ಕಡೆ ಹೋಗೋಣ ಅಂತ ರಾಮಾಚಾರಿ ಚಾರುಗೆ ಮೆತ್ತಗೆ ಹೇಳ್ತಾರೆ. ಆದ್ರೆ ಇಲ್ಲಿ ಲಲಿತಾ ಅವ್ರು ಮಾತ್ರ ಆಶೀರ್ವಾದ ಮಾಡೋ ತರ ಕೈನ ನೀಡಿ ಹಾಗೆ ಇದ್ರೆ ರಾಮಾಚಾರಿ ಹಾಗೂ ಚಾರು ಅಲ್ಲಿಂದ ಹೊರಟೋಗ್ತಾರೆ. ಅದೇ ಸಮಯಕ್ಕೆ ಅನಿತಾ ಬರ್ತಾರೆ. ಮತ್ತೆ ಏನ್ ಈ ತರ ಮೈ ಮಾತು ನಿಂತಿದ್ದೀರಾ ಅಂತ ಅನಿತಾ ಹೇಳ್ತೀರಾ. ಏನು ಇಲ್ಲ ಅನಿತಾ ಅಂತ ಲಲಿತಾ ಹೇಳ್ತಾರೆ. ನಿಮ್ ಓಟು ನನ್ಗೆ ಹಾಕ್ಬೇಕು ಮರಿಬೇಡಿ ಅಂತ ಇಲ್ಲಿ ಅನಿತಾ ಆವಾಜ್ ಹಾಕಿ ಹೊರಟೋಗ್ತಾರೆ. ಏನ್ ಇವಳು ನನ್ಗೆ ಆವಾಜ್ ಹಾಕ್ತಾಳೆ ಓಟ್ ಹಾಕಿ ಅಂತ ಹೇಳಿ ಲಲಿತಾ ಬೈಕೋತಾರೆ. ಆ ಕಡೆ ಝಾನ್ಸಿ ಗಣಪ ಜೊತೆ ಮಾತಾಡಕ್ ಬರ್ತಾರೆ. ಗಣಪ ಅವರು ಝಾನ್ಸಿನ ರೇಗಿಸ್ತಿರ್ತಾರೆ. ಏನು 1-to-1 ಮೀಟಿಂಗ್ ತರ ಬಂದು ನನ್ನನ್ನ ನಿನ್ ಕಡೆ ಓಟ್ ಹಾಕ್ಸ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ನೀನಂತೂ ತಲೆ ಕೆಡ್ಸ್ಕೊಬೇಡಮ್ಮ, ನನ್ ಓಟ್ ಏನಿದ್ರು ನಮ್ಮ ಅನಿತಂಗ್ ಮಾತ್ರ, ಅವಳೇ ಈ ಮನೆಗೆ ತಕ್ಕನಾದ ಸೊಸೆ ಅಂತ ಗಣಪ ಹೇಳ್ತಿರೆ. ಆಗ ಝಾನ್ಸಿ ಡೈಲಾಗ್ ಹೇಳಕ್ಕೆ ಶುರು ಮಾಡ್ತಾರೆ. ಆ ರೋಡಿಂದ ಈ ರೋಡು, ಆ ಬಾಂಬೆ ಈ ಬಾಂಬೆ ಅಂತ ಹೇಳಿ ಝಾನ್ಸಿ ಹೇಳ್ತಿರೆ. ಗಣಪಗಂತೂ ಭಯ ಶುರು ಆಗುತ್ತೆ. ಇವಳು ಹೇಳ್ತಿದ್ದಾಳೆ ಅಂದ್ರೆ ಏನೋ ಕಾದಿದೆ ಅಂತ ಅರ್ಥ ಅಂತ ಗಣಪ ಮನ್ಸಲ್ಲೇ ಅನ್ಕೋತಾರೆ. ಅದು ದೊಡ್ಡ ಮಾವ ನಿಮ್ಗೇನೋ ವಿಡಿಯೋ ತೋರಿಸ್ಬೇಕಾಗಿತ್ತು ಅಂತ ಹೇಳಿ ಗಣಪ ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಿರೋ ವಿಡಿಯೋನ ತೋರಿಸ್ತಾರೆ. ಗಣಪಗಂತೂ
ಟೆನ್ಷನ್ ಶುರು ಆಗುತ್ತೆ. ಹೇಗಿದೆ ದೊಡ್ಡ ಮಾವ ಅಂತ ಜಾನ್ಸಿ ಹೇಳ್ತಿದ್ರೆ, ಇದು ನಿನ್ ಕೈಲಿದೆ ಅಂತ ಹೇಳಿ ನನ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ಅಂತ ಗಣಪ ಕೇಳ್ತಾರೆ. ಏನ್ ಬೇಕಾದ್ರೂ ಅನ್ಕೊಳ್ಳಿ ಅಂತ ಇಲ್ಲಿ ಜಾನ್ಸಿ ಹೇಳ್ತಿದ್ರೆ, ಅದೇ ಸಮಯಕ್ಕೆ ಗಣಪ ಫೋನ್ ತಗೊಂಡು ಅದನ್ನ ಡಿಲೀಟ್ ಮಾಡ್ಬಿಟ್ಟು ಜಾನ್ಸಿ ಸುತ್ತ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ತಾರೆ. ಗಣಪ ಹೆಂಗೆ ನಾವು ಹೆಂಗೆ ಅಂತ ಗಣಪ ಹೇಳ್ತಿದ್ರೆ, ದೊಡ್ಡ ಮಾವ ಅಂತ ಹೇಳಿ ಫೋನ್ ಅಲ್ಲಿ ಮತ್ತೆ ವಿಡಿಯೋ ತೋರಿಸ್ತಾರೆ ಜಾನ್ಸಿ. ಆಗ ಗಣಪಗೆ ಟೆನ್ಷನ್ ಶುರು ಆಗುತ್ತೆ. ಹೆಂಗೆ ನಾವು ಅಂತ ಹೆಂಗ್ ಮಾವ ಡ್ಯಾನ್ಸ್ ಮಾಡಿತ್ತು ಅಂತ ಹೇಳಿ ಜಾನ್ಸಿ ಡ್ಯಾನ್ಸ್ ಮಾಡ್ತಾರೆ. ಗಣಪ ಅಂತೂ ಜಾನ್ಸಿ ಅವ್ರ ಕಾಲ್ನ ಇಟ್ಕೊಬಿಡ್ತಾರೆ. ದೊಡ್ಡ ಮಾವ ಎದೇಳಿ ಏನ್ ಮಾಡ್ತಿದ್ದೀರಾ ಅಂತ ಜಾನ್ಸಿ ಕೇಳ್ತಾರೆ. ಪ್ಲೀಸ್ ಕಣಮ್ಮ ಆ ವಿಡಿಯೋನ ಡಿಲೀಟ್ ಮಾಡಮ್ಮ ಅಂತ ಗಣಪ ಕೇಳ್ಕೊತಾರೆ. ಇರ್ಲಿ ಬಿಡಿ ದೊಡ್ಡ ಮಾವ. ಜಾನ್ಸಿ ಹೇಳ್ತಾರೆ, ಬೇಡ ಕಣಮ್ಮ ನಾನು ಒಬ್ನೇ ಇದ್ದೀನಿ ಅಂತ ಹೇಳಿ ಬಿಲ್ಡಪ್ ತೋತಿದ್ದೆ. ಈಗೇನಾದ್ರು ಎಲ್ರು ಈ ವಿಡಿಯೋ ನೋಡಿದ್ರೆ ನನ್ ಕತೆ ಮುಗಿತು ಅಂತ ಅರ್ಥ ಅಂತ ಗಣಪ ಹೇಳ್ತಾರೆ. ಹಾಗಿದ್ರೆ ಓಟಿಆರ್ಗೆ ದೊಡ್ಡ ಮಾವ ಅಂತ ಜಾನ್ಸಿ ಕೇಳ್ತಾರೆ. ಅಂತ ಹೇಳಿ ಇಲ್ಲಿ ಇಲ್ಲ ಕ್ರಮ ಸಂಖ್ಯೆ 2ಕ್ಕೆ ಅಂತ ಗಣಪ ಹೇಳ್ತಾರೆ. ಇಲ್ಲ ದೊಡ್ಡ ಮಾವ ಕ್ರಮ ಸಂಖ್ಯೆ 1 ನಂದು ಅಂತ ಜಾನ್ಸಿ ಹೇಳ್ತಾರೆ. ನೀನು ನಂಗೆ ಸರಿಯಾಗಿ ಬಾಂಬೆ ಮಿಠಾಯಿ ಕೊಟ್ಟಿರ್ಬೇಕಾದ್ರೆ ನನ್ನ ಓಟು ನಿನ್ಗೆ ನಮ್ಮ ಆ ವಿಡಿಯೋ ಎಲ್ಲೂ ರಿಲೀಸ್ ಆಗ್ತಿರೋ ತರ ನೋಡ್ಕೊಳಮ್ಮ ಅಂತ ಗಣಪ ಹೇಳ್ತಾರೆ. ಆ ವಿಷಯ ನಾನು ಬಿಟ್ಬಿಡಿ ದೊಡ್ಡ ಮಾವ ಅಂತ ಹೇಳಿ ಜಾನ್ಸಿ ಹೋಗ್ತಾರೆ. ಅಶೋ ಒಳ್ಳೆ ಧರ್ಮ ಸಂಕಟಕ್ಕೆ ಸಿಗಾಕೊಂಡಲ್ಲಪ್ಪ. ಇವಾಗ ನಾನ್ ಏನ್ ಮಾಡ್ಲಿ, ಅಶೋ ಒಂದ್ ಓಟ್ ತಾನೆ, ನಂದು ಒಂದ್ ಓಟ್ ತಗೊಂಡು ಅವಳು ಗೆಲ್ಲಕ್ಕಾಗುತ್ತಾ, ಇಲ್ಲ ಬಿಡು ಅಂತ ಹೇಳಿ ಗಣಪ ಖುಷಿಯಾಗಿರ್ತಾರೆ. ಆ ಕಡೆ ರಾಮಾಚಾರಿ ಹಾಗೂ ಚಾರು ಅನಿತಾ ಜೊತೆ ಮಾತಾಡಕ್ ಹೋಗ್ತಾರೆ. ಏನ್ ಮಾಡ್ತಿದ್ದೀರಾ ಅನಿತಾ ಅವ್ರೆ ಅಂತ ರಾಮಾಚಾರಿ ಹಾಗೂ ಚಾರು ಕೇಳ್ತಾರೆ. ನನ್ ಭವಿಷ್ಯ ಬರೆಯೋ ಮತ ಪೆಟ್ಟಿಗೆನ ರೆಡಿ ಮಾಡ್ತಿದ್ದೀನಿ ಅಂತ ಅನಿತಾ ಹೇಳ್ತಾರೆ. ಭವಿಷ್ಯ ಅನ್ನೋದು ಈ ಜೀವ ಇಲ್ದಿರೋ ಬಾಕ್ಸ್ ಅಲ್ಲಿ ಇರಲ್ಲ ಅನಿತಾ. ಯಾರನ್ನ ಆರಾಧನೆ ಮಾಡ್ತಿರ್ತೀವೋ, ಯಾರನ್ನ ಪ್ರೀತಿಸ್ತಿರ್ತೀವೋ ಅವ್ರನ್ನೇ ಆ ಭಗವಂತ ನಮ್ ಮನ್ಸಲ್ಲಿ ಬರೋ ತರ ಮಾಡ್ತಾನೆ ಅಂತ ಚಾರು ಹೇಳ್ತಾರೆ. ಸರಿ ಚಾರು ಮೇಡಮ್, ನಿಮ್ ಮನ್ಸಲ್ಲಿ ಯಾರಿದ್ದಾರೆ ಅಂತ ರಾಮಾಚಾರಿ ಹೇಳ್ತಿದೆ. ಅಶೋ ರಾಮಾಚಾರಿ ಈ ತರ ಪ್ರಶ್ನೆ ಕೇಳ್ತಿಯಲ್ಲ, ನನ್ ಮನ್ಸಲ್ಲಿ ನೀನೇ ಇದೆಯಾ ಅಂತ ಚಾರು ಹೇಳ್ತಾರೆ. ಅಲ್ಲ ರಾಮಾಚಾರಿ, ನಿನ್ ಮನ್ಸಲ್ಲಿ ಯಾರಿದ್ದಾರೆ ಅಂತ ಚಾರು ಕೇಳ್ತಾರೆ. ನೀವೇನ್ ಮೇಡಮ್ ಇಂತ ಪ್ರಶ್ನೆ ಕೇಳ್ತೀರಾ, ನನ್ ಉಸಿರಲ್ಲಿ ಉಸಿರಾಗಿರೋ ನೀವು ಇಂತ ಪ್ರಶ್ನೆ ಕೇಳ್ಬಾರ್ದು. ನನ್ ಮನ್ಸಲ್ಲಿ ನಿಮ್ಮನ್ ಬಿಟ್ರೆ ಯಾರಿರ್ತಾರೆ ರಾಮಾಚಾರಿ ಹೇಳ್ತಾರೆ. ನಮ್ಮಿಬ್ರು ಮನ್ಸಲ್ಲೂ ಪ್ರೀತಿ ಮಾತ್ರ ಇದೆ ಅಂತ ಚಾರು ಹೇಳ್ತಾರೆ. ಅಲ್ಲ ಮೇಡಮ್, ಪ್ರೀತಿ ಅಂದ್ರೇನೆ ಸೋತು ಶರಣಾಗ್ಬೇಕು, ಇಲ್ಲಿ ಗೆಲ್ಲೋ ಮಾತು ಎಲ್ ಬರುತ್ತೆ ಅಂತ ರಾಮಾಚಾರಿ ಹೇಳ್ತಾರೆ. ಕೇಳಿಸ್ಕೊಂಡ ಅನಿತಾ, ನಿಂಗೆ ಬರೀ ಎಲೆಕ್ಷನ್ ಅಲ್ಲಿ ಗೆಲ್ಲೋದ್ ಮಾತ್ರ ಇದೆ, ರಾಗು ಬೇಕು ಅಂತ ಇಲ್ಲ ಅಲ್ವಾ ಅಂತ ಚಾರು ಕೇಳ್ತಾರೆ. ಎಲೆಕ್ಷನ್ ಗೆದ್ರೆ ಅಲ್ವಾ ರಾಗು ಸಿಗೋದು ಅಂತ ಅನಿತಾ ಹೇಳ್ತಾರೆ. ನಾನು ಈ ತರ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಅನಿತಾ, ರಾಗುನ ಮನ್ಸಾರಿ ಪ್ರೀತಿ ಮಾಡೋದನ್ನ ಕಲಿ, ಆಗ ರಾಗು ತಾನಾಗ್ತಾನೆ ಹೊಲಿತಾನೆ. ನಿನ್ನ ಒಳ್ಳೇದಕ್ಕೆ ಹೇಳ್ದೆ ಅನಿತ್, ಸ್ವಲ್ಪ ಯೋಚನೆ ಮಾಡು ಅಂತ ಚಾರು ಹೇಳ್ತಾರೆ. ಬೇಡಿ ಕಾಡಿ ತಗೊಳೋದ್ನ ಪ್ರೀತಿ ಅನ್ನಲ್ಲ ಅನಿತಾ, ಗಂಡನ್ ಮನ್ಸನ್ನ ಒಲಿಸ್ಕೊಂಡು ಪ್ರೀತಿನ ತಗೋಬೇಕು ಅಂತ ಚಾರು ಹೇಳ್ತಿದಂಗೆ ಇಲ್ಲಿ ಅನಿತಾಗಂತೂ ಬೇಜಾರಾಗ್ಬಿಡುತ್ತೆ. ಆಮೇಲೆ ರಾಮಾಚಾರಿ ಚಾರು ಇಲ್ಲಿ ಅನಿತಾ ಯೋಚನೆ ಮಾಡ್ತಿರೋದ್ ನೋಡಿ ನಮ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಹಾಗೂ ತರುಣ ಮಾತಾಡ್ತಿರ್ತಾರೆ. ಏನಪ್ಪಾ ನಿನ್ ಪ್ರಾಬ್ಲಮ್ ಅಂತ ತರುಣ ಕೇಳ್ತಾರೆ. ಈ ಎಲೆಕ್ಷನ್ ಇಲ್ಲ ಮುಗಿಯೋರ್ಗು ಈ ಓದಾಟ ತಳ್ಮಳ ಕಮ್ಮಿ ಆಗಲ್ಲ ಕಣ ಅಂತ ರಾಘು ಹೇಳ್ತೀರಾ. ಅದಕ್ಕೆ ಅಲ್ವಾ ರಾಮಾಚಾರಿ ಮತ್ತೆ ಚಾರು ಬಂದಿರೋದು. ಸೈಕಲ್ ರೇಸ್ ಹಂಗೆ ಗೆಲ್ಲಿಸ್ದಂಗೆ ಎಲೆಕ್ಷನ್ ಕೂಡ ಗೆಲ್ಲಿಸ್ತಾರೆ ಬಿಡೋ ಅಂತ ತರುಣ ಹೇಳ್ತಾರೆ. ಆ ಧೈರ್ಯ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಏನಾಗುತ್ತೋ ಅಂತ ಭಯ ಕಣೋ ಅಂತ ರಾಘು ಹೇಳ್ತಾರೆ. ಕಂಡು ಸಂಸಾರ ಶುರು ಮಾಡ್ಬೇಕು ಅಂದ್ರೆ ಅವ್ರ ಮನ್ಸನ್ ಮಾತ್ನ ಕೇಳ್ಬೇಕು ಕಣೋ. ಹಾಗೇನೆ ನೀನು ಕೂಡ ನಿನ್ ಮನ್ಸನ್ ಮಾತ್ನ ಕೇಳಿದ್ರೆ ಇನ್ನ ಮತ್ತೆ ಜಾನ್ಸಿ ಸಂಸಾರ ಯಾವತ್ತೋ ಶುರು ಆಗಿ ನೀನು ಜಾನ್ಸಿ ಚೆನ್ನಾಗಿರ್ಬೋದಾಗಿತ್ತು ಅಂತ ತರುಣ ಹೇಳ್ತಾರೆ. ಇರ್ಬೋದು ಕಣೋ, ಪಲ್ಲವಿ ಮತ್ತೆ ಅವ್ರ ಸಂಸಾರದ ವಿಷಯನ ನೀನು ಮರ್ತ್ಬಿಟ್ಟಿದ್ಯಾ ಅನ್ಸುತ್ತೆ ಅಂತ ರಾಘು ಹೇಳ್ತಾರೆ. ಆಗ ತರುಣ ನಗತಿಗೆ ಶುರು ಮಾಡ್ತಾರೆ. ಅದಕ್ಕೆ ಕಣೋ ನೀನನ್ ಹೇಳೋದು ಎಮೋಷನಲ್ ಫೂಲ್ ಅಂತ. ಪಲ್ಲವಿ ಪ್ರೀತಿ ಮಾಡಿ ಮದ್ವೆ ಆಗಿರೋದು, ಅವಳ ಸಂಸಾರನ ಉಳಿಸ್ಕೊಳ್ಳೋದು ಅವಳ ಜವಾಬ್ದಾರಿ ಕಣೋ ಅಂತ ತರುಣ ಹೇಳ್ತಾರೆ. ಒಬ್ಬ ಅಣ್ಣನಾಗಿ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದು ನನ್ ಜವಾಬ್ದಾರಿ ಅಲ್ವಾ ಅಂತ ರಾಘು ಹೇಳ್ತಾರೆ. ಅಯ್ಯೋ ದಡ್ಡ, ಯಾರ ಸಂಸಾರ ನಾವು ಯಾರು ಉಳಿಸ್ಕೊಳಕ್ಕಾಗಲ್ಲ, ಅವ್ರ ಪ್ರೀತಿನ ಅವ್ರೇ ಕಾಪಾಡ್ಕೋಬೇಕು. ಪಲ್ಲವಿ ಮತ್ತೆ ಮಿಥುನ್ ಅವ್ರ ಜೀವನ ಅನಿತಾ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಮೊದ್ಲು ಅವ್ರ ಅರ್ಥ ಮಾಡ್ಕೋಬೇಕು. ಇವತ್ತು ಅವ್ರ ಲೈಫ್ ಡಿಪೆಂಡ್ ಆಗಿದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಬೇರೆ ಒಂದ್ ಪ್ರಾಬ್ಲಮ್ ಅಂದ್ರೆ ಹೇಗೋ ಫೇಸ್ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದೀನಿ ಕೇಳು, ಪಲ್ಲವಿ ಲೈಫ್ ನಿನ್ ಮೇಲೆ ನಿಂತಿದೆ ಅನ್ನೋ ಯೋಚನೆಯಿಂದ ಹೊರಗಡೆ ಬಾ, ಆಗ ಈ ಒದ್ದಾಟ ತಳಮಳ ಯಾವ್ದು ಇರಲ್ಲ ಅಂತ ತರುಣ ಹೇಳ್ತಿದೆ. ಆಗಲ್ಲ ತರುಣ ಅಂತ ರಾಘು ಹೇಳಕ್ ಬರ್ತಾರೆ. ನೋಡ ರಾಘು, ಮೊದ್ಲು ನೀನು ಸತ್ಯನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆಯವರು ಯಾರು ಏನು ಮಾಡಕ್ಕಾಗಲ್ಲ ಅಂತ ತರುಣ ಹೇಳ್ತಾರೆ. ಸಂಚಿಕೆ ಆಗಿರುತ್ತೆ. ಇಷ್ಟ ಆದ್ರೆ ಫನ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.